ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲಾ. ಬನ್ನಿ, ಇವತ್ತಿನ ದಿನ ವೇಸ್ಟ್ ಥಿಂಗ್ಸಲ್ಲಿ, ವೇಸ್ಟ್ ಆಗಿರತಕ್ಕಂಥ ವಸ್ತುಗಳಲ್ಲಿ ಯಾವ ರೀತಿ ನಾವು ಒಂದು ಕ್ರಾಫ್ಟ್ ವರ್ಕ್ ಮಾಡೋಣ ಅಂಥೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈಗ ನಾನು ಏನು ಮಾಡಿದ್ದೀನಿ ಅಂತಂದರೆ, ಪ್ಲಾಸ್ಟಿಕ್ ಸ್ಪೂನಲ್ಲಿ ಫಸ್ಟ್ ಫ್ಲವರ್ ಮಾಡ್ಕೋತೀನಿ. ಅದನ್ನು ಒಂದು ಕಾರ್ಡ್ಬೋರ್ಡಲ್ಲಿ ರೌಂಡಾಗಿ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಅಂಟಿಸ್ಕೊಳ್ತೀನಿ. ಈ ರೀತಿ ಎರಡು ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಮಾಡ್ತಾ ಇರೋಂಗೆ ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಒಂದು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಮಕ್ಕಳಿಗೆ ಹಾಲು ಕೊಡುವಾಗ ಹಾಲನ್ನ ಕಾಯಿಸಿ ಕೊಡುವಾಗ ಅದೇ ಬರೀ ಪ್ಲೇನಾಗಿ ಹಾಲು ಕೊಡೋಕ್ಕೆ ಹೋಗಬೇಡಿ. ಒಂದು ಹಾರ್ಲಿಕ್ಸ್ ಇಲ್ಲಾಂತಂದರೆ ಎಲ್ಲದಕ್ಕೂ ಮುಖ್ಯವಾಗಿ ಏನು ಮಾಡಿ ಅಂತಂದರೆ ಅರಿಶಿನ ಪುಡಿನ ಹಾಕಿ ಕೊಡಿ. ಅರಿಶಿನ ಪುಡಿ ಹಾಕಿ ಕೊಡೋದ್ರಿಂದ ಕೆಮ್ಮು ಕಮ್ಮಿ ಆಗುತ್ತೆ, ಕಫನೂ ಸೇರಲ್ಲ. ಬರೀ ಹಾಲು ಕುಡಿದ್ರೆ ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಕಫ ಸೇರುತ್ತೆ. ಅದರಿಂದ ಒಂದು ಕಫನ ತಡೆಗಟ್ಟಲು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕೊಟ್ಟರೆ ಅವ್ರ ಆರೋಗ್ಯಕ್ಕೂ ಒಳ್ಳೆಯದು. ಇದರಿಂದ ಕಫ ಏನೂ ಸೇರೋದಿಲ್ಲ. ಬನ್ನಿ, ಈಗ ಈ ವಿಡಿಯೋದಲ್ಲಿ ಏನು ಆಗ್ತಿದೆ ಅಂತ ನೋಡೋಣ. ಈಗ ನೋಡಿ ಫ್ರೆಂಡ್, ಈಗ ನೀವು ನೋಡ್ತಾ ಇದ್ದೀರಾ, ನಾನು ಫ್ಲವರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೊಂದು ಪ್ಲೇಟ್, ಇದು ಊಟದ ಪ್ಲೇಟ್. ಅದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಪೇಂಟೆಲ್ಲ ಮಾಡಿದೆ. ಮತ್ತು ಇದರಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ಈಗ ನೋಡಿ, ಅದು ರೋಲ್ ಆಗಿರೋಂಥ ಇದು ಸ್ಟಿಕ್, ಪೇಪರ್ ಸ್ಟಿಕ್, ಅದನ್ನು ತಗೊಂಡಿದ್ದೀನಿ. ಅದನ್ನೇನು ಮಾಡ್ತೀನಿ ಅಂತಂದರೆ, ಈ ರೈಟ್ ಸೈಡು ಒಂದು 5 ಲೈನ್, ಲೆಫ್ಟ್ ಸೈಡ್ ಒಂದು 5 ಲೈನ್ನ ನಾನು ಒಂದ್ರ ಕೆಳಗಡೆ ಒಂದನ್ನು ನಾನು ಅಂಟಿಸ್ಕೊಳ್ತಾ ಬರ್ತೀನಿ. ಇದು ಅಂಟಿಸಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ನಾನು ಹೂ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈ ಹೂವನ್ನ ನಾನು ಏನು ಮಾಡ್ತೀನಿ, ಅಲ್ಲಿ ಮೇಲ್ಗಡೆ ಭಾಗಕ್ಕೊಂದು, ಈ ಕಡೆ ಸೈಡ್ದು ಕೆಳಗಡೆ ಭಾಗಕ್ಕೊಂದು ಅಂಟಿಸ್ತೀನಿ. ಯಾಕಂದರೆ ಒಂದೇ ಸೈಜಲ್ಲಿದ್ದರೆ, ಒಂದೇ ನೇರವಾಗಿದ್ದರೆ ಅದು ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನು ಈ ರೀತಿ ಐಡಿಯಾ ಮಾಡಿ ಈ ರೀತಿ ಅಂಟಿಸ್ತಾ ಇದ್ದೀನಿ ನೋಡಿ. ಈಗ ಇದು ಆದಮೇಲೆ ನಾವು ಏನು ಮಾಡೋಣ ಅಂತಂತಂದರೆ, ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಗೋಲ್ಡ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದು ಗೋಲ್ಡ್ ಸ್ಪ್ರೇ ಮಾಡಿದಾಗ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ, ಬನ್ನಿ ಈಗ ನೋಡೋಣ. ಈಗ ಗೋಲ್ಡ್ ಸ್ಪ್ರೇ ಮಾಡೋಣ. ಈ ಗೋಲ್ಡ್ ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಸ್ಪ್ರೇ ಮಾಡಾದ್ಮೇಲೆ ಯಾವೊಂದು ಅದು ಡಿಸ್ಟರ್ಬೆನ್ಸ್ ಅಂತ ಹಾಕೊಳ್ಳೋದು ಏನೂ ಇರಲ್ಲ. ನೀಟಾಗಿ ನಾವು ನೋಡಿ, ಎಷ್ಟು ನೀಟಾಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಮಿಡಲಲ್ಲಿ ಇರೋಂಥ ಇದಕ್ಕೆ ಒಂದು ಮಿಡಲಲ್ಲಿ ಬಡ್ಡಾಗಿ ಏನು ಯೂಸ್ ಮಾಡ್ತೀನಿ ಅಂತಂದರೆ, ನಾನು ಉಲ್ಲನ್ನಲ್ಲಿ ಮಧ್ಯಕ್ಕೆ ಒಂದು ಫ್ಲವರ್ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಅಂಟಿಸ್ಕೊಳ್ತೀನಿ. 2 ಮಾಡ್ಕೊಂಡಿದ್ದೀನಿ. ಗ್ಲೂ ಹಾಕಿ ಸ್ವಲ್ಪ ಏನು ಮಾಡೋಣ, ಮಧ್ಯದಲ್ಲಿ ನಾವು ಅಂಟಿಸ್ಕೊಳ್ಳೋಣ. ರೈಟ್ ಸೈಡ್ಗೂ ಹಾಕ್ತೀನಿ, ಲೆಫ್ಟ್ ಸೈಡ್ಗೂ ಹಾಕ್ತೀನಿ. ಅದು ನೋಡಿ, ಯಾಕಂದರೆ ಈ ಕಲರ್ ತೊಗೊಂಡಿದ್ದೀನಿ ಅಂದರೆ ಗೋಲ್ಡ್ ಕಲರ್ಗೆ ಮರೂನ್ ಕಲರ್ ತುಂಬ ಒಳ್ಳೆ ಮ್ಯಾಚಿಂಗ್ ಇರುತ್ತೆ ಅಂತೇಳಿ ನಾನು ಈ ಒಂದು ಯೋಚನೆ ಮಾಡಿದೆ. ನೀವು ಮನೆಯಲ್ಲಿ ಮಾಡುವಾಗ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದ್ರ ಕಲರ್ ತಕ್ಕಂಥದ್ದನ್ನು ನೀವು ಉಪಯೋಗಿಸಿ ಇನ್ನೂ ಚೆನ್ನಾಗಿರುತ್ತೆ. ಅದು ಮಧ್ಯಕ್ಕೆ ಒಂದು ಬೀಡಿ ಇಟ್ಟಿದ್ದೀನಿ, ವೈಟ್ ಕಲರ್ದು ನೋಡಿ. ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತೇಳಿ. ಈಗ ಮೇಲ್ಗಡೆ ಆ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸಿಗೆ ಏನಾದರೂ ಮಾಡೋಣ ಅಂತೇಳಿ ನಾನು ಈ ಕುಂದನ್ ತಗೊಂಡು ಏನು ಮಾಡಿದ್ದೀನಿ, ಈ ಕುಂದನಲ್ಲಿ ಸ್ವಲ್ಪ ಒಂದು ಚಿಕ್ಕದಾಗಿ ಫ್ಲವರ್ ಥರ ನಾನು ಡೆಕೋರೇಟ್ ಮಾಡ್ತೀನಿ. ಈ ಡೆಕೋರೇಟ್ ಮಾಡ್ತಾ ಇರುವಾಗ ನೋಡಿ, ಈ ರೀತಿ ನಾವು ಸ್ಟಿಕ್ ಮಾಡ್ಕೋಬೋದು. ಈ ರೀತಿ ಇದರಲ್ಲಿ ಗ್ಲೂನಲ್ಲಿ ಸ್ಟಿಕ್ ಮಾಡ್ಕೋಬೋದು ನಾವು ನೋಡಿ. ನಾನು ಈಗ ಬಾಲ್ ಚೈನ್ ಹಾಕ್ತೀನಿ. ಪ್ಲೇನಾಗೆ ಇದ್ದರೆ ಅದು ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನೇನು ಮಾಡಿದ್ದೀನಿ, ಬಾಲ್ ಚೈನ್ ಹಾಕ್ಕೊಂಡಿದ್ದೀನಿ. ಅದು ಸುತ್ತಲೂ ಮತ್ತು ಅದನ್ನು ಅಂಟಿಸ್ಕೊಂಡಾದ್ಮೇಲೆ ಇನ್ನೊಂದು ಒಂಥರ ಕ್ರೀಮ್ ಕಲರ್ ಕುಂದನ್ನು ಸಹ ಬಿಟ್ವೀನ್ ಮಧ್ಯದಲ್ಲಿ ಹಾಕ್ಕೊಳ್ತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ವೇಸ್ಟ್ ಥಿಂಗ್ಸಲ್ಲೂ ನಾವು ಯಾವ ರೀತಿ ಒಳ್ಳೆ ರೀತಿ ಕ್ರಾಫ್ಟ್ ವರ್ಕ್ ಮಾಡ್ಬೋದು ಅಂತ ನನ್ನ ಒಂದು ವಿಡಿಯೋದ ಮುಖಾಂತರ ನಿಮ್ಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಬಂದರೆ ನೋಡಿ ಫ್ರೆಂಡ್, ಇನ್ನೂ ಹಲವಾರು ವಿಧದ ಒಂದು ವಿಡಿಯೋಗಳನ್ನ ಮಾಡಿ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಗ ನೀವು ಸಹ ಕಲ್ತ್ಕೋಬೋದು. ಈಗ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತೇಳಿ. ಇದು ಗೋಡೆನಲ್ಲಿ ನೇತಾಕಿದ್ರೆ ಇನ್ನೂ ತುಂಬ ಲಕ್ಷಣವಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಹಲವಾರು ವಿಧದ ಒಳ್ಳೆ ರೀತಿಯ ಒಂದು ವಿಡಿಯೋಗಳನ್ನ ಮಾಡಿ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಗ ನೀವು ಸಹ ತಿಳ್ಕೊಂಡು ಮನೆಯಲ್ಲಿ ಇದು ಮಾಡ್ತಕ್ಕಂಥ ಒಂದು ಕ್ರಾಫ್ಟ್ ವರ್ಕ್ ಆಗಿದೆ ಫ್ರೆಂಡ್ಸ್. ಇದು ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.